ಶ್ರೀ ಸೂಕ್ತದ ಛಂದಸ್ಸಿನ ಬಗ್ಗೆ ಈಗ ನೋಡೋಣ. ಇದರಲ್ಲೆಲ್ಲ ನನ್ನ ಸಂಶೋಧನೆ ಏನೂ ಇಲ್ಲ. ಗೋವಿಂದಾಚಾರ್ಯರು ಪುರುಷ ಸೂಕ್ತ ಮತ್ತು ಶ್ರೀ ಸೂಕ್ತ ಅಂತೇನು ತಮ್ಮದೊಂದು ಪುಸ್ತಕ ಮಾಡಿದ್ದಾರೆ. ಅಲ್ಲಿರೋದನ್ನ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅದನ್ನು ಓದಿದ್ದನ್ನು ಮತ್ತೆ ಪ್ರವಚನ ರೂಪದಲ್ಲಿ ಹೇಳಿದರೆ ಅದು ನನಗೂ ಹೆಚ್ಚು ದೃಢ ಆಗ್ತದೆ. ಮತ್ತೆ ಕೇಳುವವರಿಗೂ ಕೂಡ ಪುಸ್ತಕ ಓದಲಿಕ್ಕೆ ಅವಕಾಶ ಇಲ್ಲದೆ ಇದ್ದವರಿಗೆ ಅಥವಾ ಓದಿದ್ರೂ ಕೂಡ ಅದು ನೆನಪಿಲ್ಲದೆ ಇದ್ದವರಿಗೆ ಇದೊಂದು ಇಂಥ ವಿಷಯದ ಬಗ್ಗೆ ಗಮನ ಚೆಲ್ಲಿದಂತ ಆಗ್ತದೆ. ಅದಕ್ಕಾಗಿ ಛಂದಸ್ಸುಗಳ ಬಗ್ಗೆ ಈಗ ಹೇಳಲಿಕ್ಕೆ ಹೊರಟಿದ್ದೇನೆ. ಈ ಶ್ರೀ ಸೂಕ್ತದ 15 ಮಂತ್ರಗಳಲ್ಲಿ 11 ಮಂತ್ರಗಳ ಛಂದಸ್ಸು ಅನುಷ್ಠುಪ. ಇದರಲ್ಲೇನು ವಿವಾದ ಇಲ್ಲ. 1, 2, 3 ಇದು 3 ಛಂದಸ್ಸುಗಳು, 3 ಮಂತ್ರಗಳು. ಮತ್ತೆ 7 ರಿಂದ 14 ಅಂದ್ರೆ ಅವು 8 ಮಂತ್ರಗಳಾದವು. 1 ರಿಂದ 3 ಅಂದ್ರೆ ಅವು 3 ಮಂತ್ರಗಳಾದವು. ಹೀಗೆ 11 ಮಂತ್ರಗಳ ಛಂದಸ್ಸಿನ ಬಗ್ಗೆ ಏನೂ ವಿವಾದ ಇಲ್ಲ. 4ನೇ ಮಂತ್ರದಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. ವ್ಯಾಖ್ಯಾನ ಮಾಡುವರು, ಶ್ರೀ ಸೂಕ್ತವನ್ನು ವ್ಯಾಖ್ಯಾನಿಸಿದವರ ಪ್ರಕಾರ ಇದು ಬೃಹತಿ ಛಂದಸ್ಸು. ಅನುಕ್ರಮಣಿಕ ಅಂತ ಮತ್ತೊಂದು ಗ್ರಂಥ, ಅದರ ಪ್ರಕಾರ ಇದು ಪ್ರಸ್ತಾರ ಪಂಕ್ತಿ. 5 ಮತ್ತು 6ನೇ ಮಂತ್ರಗಳೇನಿವೆ ಅದರ ಛಂದಸ್ಸು ತ್ರಿಷ್ಟುಪ. ಅಲ್ಲೇನೂ ವಿವಾದ ಇಲ್ಲ. 15ನೇದ್ದು ವ್ಯಾಖ್ಯಾನದ ಪ್ರಕಾರ ಪ್ರಸ್ತಾರ ಪಂಕ್ತಿ. ಮತ್ತೊಂದು ವ್ಯಾಖ್ಯಾನಕ್ಕನುಸಾರವಾಗಿ ಅಸ್ತಾರ ಪಂಕ್ತಿ. ಖಿಲಾನುಕ್ರಮಣಿಕ ಗ್ರಂಥದ ಪ್ರಕಾರ ಉಪರಿಷ್ಟಾತ್ ಬೃಹತಿ. ಈ ಮೊದಲು 4 ಮಂತ್ರಗಳೇನಿವೆ, ಮೊದಲು ಆ 4ನೇ ಮಂತ್ರದ ಬಗ್ಗೆ ಮೊದಲು ನೋಡೋಣ. ಅಲ್ಲಿ ಏನು ಛಂದಸ್ಸು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಬೃಹತಿ ಛಂದಸ್ಸು ಅಂತ ಹೇಳಿದಾರಲ್ಲ, ಬೃಹತಿ ಛಂದಸ್ಸು ನಮಗೆ ಈಗಾಗಲೇ ಗೊತ್ತಿರುವಂತೆ ಬೃಹತಿ ಸಹಸ್ರವನ್ನು ಕೂಡ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದೊಂದು ಪಾದದಲ್ಲಿ 9 ಅಕ್ಷರಗಳಿರ್ತವೆ, ಒಟ್ಟು 36 ಅಕ್ಷರಗಳಿರ್ತವೆ. ಬೃಹತಿಯಲ್ಲಿ ಒಟ್ಟು 9 ಅವಾಂತರ ಪ್ರಭೇದಗಳಿವೆ ಅಂತ ನಾವು ಗಮನಿಸಬಹುದು. ಹಾಗಾದ್ರೆ ಆ 9 ಅವಾಂತರ ಪ್ರಭೇದಗಳಲ್ಲಿ ಇದು ಯಾವ ಬೃಹತಿ ಛಂದಸ್ಸು? ಒಂದು ಪ್ರಭೇದದ ಪ್ರಕಾರ 8, 8, 12, 8. ಮೊದಲನೇ ಪಾದದಲ್ಲಿ 8, 2ನೇ ಪಾದದಲ್ಲಿ 8, 3ನೇ ಪಾದದಲ್ಲಿ 12, 4ನೇ ಪಾದದಲ್ಲಿ 8, ಒಟ್ಟು 36 ಅಕ್ಷರಗಳಾದವು. ಮತ್ತೊಂದು ಪ್ರಭೇದದಲ್ಲಿ 9, 9, 9, 9 ಹೀಗೆ 36 ಅಕ್ಷರಗಳಾಗ್ತವೆ. ಈ 4ನೇ ಮಂತ್ರ ಇದೆಯಲ್ಲ, ಕಾಂಸ್ಯ ಸ್ಮಿತಾಂ ಹಿರಣ್ಯ ಪ್ರಾಕಾರ ಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫಯೇ ಶ್ರಿಯಂ ಅಂತ. ಇದರ ಪಾದಗಳ ಅಕ್ಷರ ಸಂಖ್ಯೆಯನ್ನು ನಾವು ಗಮನಿಸಿದರೆ 10, 11, 8, 8 ಹೀಗಾಗ್ತವೆ. ಒಟ್ಟು 37 ಅಕ್ಷರಗಳು ಇಲ್ಲಿ ಆಗ್ತವೆ. ಹಾಗಾದರೆ ಒಂದು ಅಕ್ಷರ ಜಾಸ್ತಿ ಆಯ್ತಲ್ಲ, ಇದು ಬೃಹತಿ ಅಲ್ಲ. ಒಂದು ಅಕ್ಷರ ಅಧಿಕವಾದಂತಹ ಬೃಹತಿ ಇದ್ದಿರಬೇಕು ಅಂತ ವ್ಯಾಖ್ಯಾನಕಾರರು ಊಹೆ ಮಾಡ್ತಾರೆ. ನನಗೆ ಈ ಸಂದರ್ಭದಲ್ಲಿ ಗೋವಿಂದಾಚಾರ್ಯ ಹೇಳದೇ ಇದ್ದುದೊಂದು ಅವರ ಅಭಿಪ್ರಾಯಕ್ಕೆ ಪೂರಕವಾದ ಸಂಗತಿ ನೆನಪಿಗೆ ಬರ್ತದೆ. ನವಾ ಏಕೇನ ಅಕ್ಷರೇಣ ಛಂದಾಂಸಿ ವಿಯಂತಿ ತ್ವಾಭ್ಯಾಂ. ಒಂದು ಅಕ್ಷರ ಹೆಚ್ಚು ಕಡಿಮೆ ಆಗುವುದರ ಮೂಲಕ ಛಂದಸ್ಸಿಗೇನು ಭಂಗ ಬರೋದಿಲ್ಲ, ಅಥವಾ 2 ಅಕ್ಷರ ಹೆಚ್ಚು ಕಡಿಮೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಭಂಗ ಬರೋದಿಲ್ಲ ಅಂತ ಅವರು ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಅದರಿಂದ 37 ಅಕ್ಷರ ಆದರೂ ಕೂಡ ಇದು 1 ಅಕ್ಷರ ಅಧಿಕವಾದ ಬೃಹತಿ ಅಂತ ವ್ಯಾಖ್ಯಾನಕಾರರು ಊಹೆ ಮಾಡ್ತಾರೆ. ಕಾತ್ಯಾಯನರು ರಚನೆ ಮಾಡಿದಂತಹ ಸರ್ವಾನುಕ್ರಮಣಿ ಅದರಲ್ಲಿ ಬೃಹತಿ ಪ್ರಭೇದಗಳನ್ನ ಅನೇಕ ಹೇಳ್ತಾರೆ. ಆದರೆ ಆ ಯಾವ ಬೃಹತಿ ಪ್ರಭೇದದಲ್ಲಿಯೂ ಕೂಡ ಇಲ್ಲಿ ನಾವು ನೋಡ್ತಾ ಇರುವಂತಹ ಮಂತ್ರ ಹೊಂದುವುದಿಲ್ಲ ಅನ್ನೋದೊಂದು ಸಮಸ್ಯೆ. ಕಾಶ್ಮೀರದಲ್ಲಿ ಖಿಲಾನುಕ್ರಮಣಿ ಅದರ ಒಂದು ಪಾಠ ಉಪಲಬ್ಧ ಇದೆ ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. ಅದರ ಪ್ರಕಾರ ಇದು ಪ್ರಸ್ತಾರ ಪಂಕ್ತಿ, ಚತುರ್ಥಿ ಪ್ರಸ್ತಾರ ಪಂಕ್ತಿ
ಒಟ್ಟು 40 ಅಕ್ಷರಗಳಿರುವಂತಹ ಛಂದಸ್ಸನ್ನ ಪಂಕ್ತಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ 8 ಪ್ರಭೇದಗಳಿವೆ ಒಟ್ಟು. ಅದರಲ್ಲಿ ಪ್ರಸ್ತಾರ ಪಂಕ್ತಿ ಅನ್ನೋದೊಂದು. ಆ ಪ್ರಸ್ತಾರ ಪಂಕ್ತಿಯ ಪಾದಗಳ ಅಕ್ಷರ ಸಂಖ್ಯೆ ಹೀಗಿದೆ: 12, 12, 8, 8, ಒಟ್ಟು 40 ಆಯಿತು. ಹಾಗಾಗಿ ಈ ಥರ ನಾವು ಆಲೋಚನೆ ಮಾಡಬಹುದು. ಈ ನಾವು ನೋಡ್ತಿರುವಂತಹ ಕಾಂಸ್ಯಸ್ಮಿತಾಂ ಅನ್ನುವಂಥ ಮಂತ್ರ ಏನಿದೆಯಲ್ಲ, ಇದರಲ್ಲಿ 37 ಅಕ್ಷರಗಳಿವೆ. ಒಂದು ಅಕ್ಷರ ಅಧಿಕವಾದಂತಹ ಬೃಹತಿ ಆಗಬಹುದು. ಮುಂದೆ ಗೋವಿಂದಾಚಾರ್ಯ ಪುಸ್ತಕದಲ್ಲಿ 12ನೇ ಪೇಜಿನಲ್ಲಿ 3 ಅಕ್ಷರ ಅಧಿಕವಾದ ಪ್ರಸ್ತಾರ ಪಂಕ್ತಿ ಆಗುವುದು ಹೇಗೆ ಅಂತ ವಾಕ್ಯ ಇದೆ. ಪ್ರಾಯ 3 ಅಕ್ಷರ ಕಡಿಮೆ ಇರುವ ಪ್ರಸ್ತಾರ ಪಂಕ್ತಿ ಆಗುವುದು ಹೇಗೆ ಅಂತ ಆಗಬೇಕಾಗಿತ್ತೇನೋ ಅಂತ ನನಗೆ ಮುದ್ರಣದ ದೋಷ ಕಾಣಿಸ್ತದೆ. ಯಾಕೆಂದ್ರೆ ಪ್ರಸ್ತಾರ ಪಂಕ್ತಿ 40 ಅಕ್ಷರಗಳನ್ನ ಒಳಗೊಂಡದ್ದು. ಈ ಹಿಂದೆ ನೋಡಿದ್ದೀವಿ ಅದನ್ನ. 12, 12, 8, 8 ಹೀಗೆ 4 ಪಾದಗಳಲ್ಲಿ ಅಕ್ಷರಗಳನ್ನು ಒಳಗೊಂಡಿರ್ತದೆ. 40 ಅಕ್ಷರಗಳಿರ್ತಾವೆ ಅದರಲ್ಲಿ. ಇದರಲ್ಲಿ ಈಗ ನಾವು ನೋಡ್ತಿರುವ ಮಂತ್ರದಲ್ಲಿ 37 ಅಕ್ಷರಗಳಿರೋದ್ರಿಂದ 3 ಅಕ್ಷರ ಕಡಿಮೆ ಇರುವಂತಹ ಪ್ರಸ್ತಾರ ಪಂಕ್ತಿ ಆಗುವುದು ಹೇಗೆ ಅಂತ ಪ್ರಾಯ ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಮುದ್ರಣ ಆಗಬೇಕಾಗಿತ್ತೇನೋ ನನಗನ್ಸಿದ್ದನ್ನು ಹೇಳಿದ್ದೇನೆ. ಅಂತೂ ಇದು ಬೃಹತಿಯೋ, ಒಂದಕ್ಷರ ಹೆಚ್ಚಾಗಿರುವಂತಹ ಬೃಹತಿಯೋ, ಅಥವಾ 3 ಅಕ್ಷರ ಕಡಿಮೆ ಇರುವಂತಹ ಪ್ರಸ್ತಾರ ಪಂಕ್ತಿಯೋ ಅಂತ ಗೊಂದಲ ಆಗ್ತದೆ. ಪಾದಗಳ ಅಕ್ಷರಕ್ರಮದಲ್ಲಿಯೂ ಕೂಡ ಒಂದು ಹೊಂದಾಣಿಕೆ ಅಷ್ಟು ಸ್ಪಷ್ಟವಾಗಿ ಏನು ಕಾಣಿಸೋದಿಲ್ಲ. ಉತ್ತರಾರ್ಧದ ಪಾದಗಳು 8, 8 ಸರಿಯಾಗಿವೆ. ಮೊದಲನೇ ಪಾದದಲ್ಲಿ 2 ಅಕ್ಷರ ಕಡಿಮೆ ಇದೆ, 12 ಬದಲಾಗಿ 10 ಅಕ್ಷರಗಳು ಕಾಣಿಸ್ತವೆ. ಎರಡನೇ ಪಾದದಲ್ಲಿ 1 ಅಕ್ಷರ ಕಡಿಮೆ ಕಾಣಿಸ್ತದೆ, 12 ಬದಲು 11 ಅಕ್ಷರ ಕಾಣಿಸ್ತವೆ. ಮತ್ತು ಹೀಗೆಲ್ಲ ಸಮಸ್ಯೆಗಳು ಕಾಣಿಸ್ತವೆ. ಆದರೆ ಅನುಕ್ರಮಣಿ ಅಂತ ಏನು ಗ್ರಂಥ ಇದೆಯಲ್ಲ, ಅಲ್ಲೇ ಇದಕ್ಕೆ ಉತ್ತರ ಇದೆ ಅಂತಾರೆ ಗೋವಿಂದಾಚಾರ್ಯ. ಛಂದಸ್ಸನ್ನ ಹೊಂದಿಸಿಕೊಳ್ಳಿಕ್ಕಾಗಿ ಯ ರ ಈ ಏನು 2 ಒತ್ತಕ್ಷರಗಳಿರ್ತವೆ ಅವುಗಳನ್ನ ಬಿಡಿಸಿ ಓದಬೇಕು ಅಂತ. ಈ ಒತ್ತಕ್ಷರಗಳನ್ನ 1 ಅಕ್ಷರ ಅಂತ ಪರಿಗಣನೆ ಮಾಡಿದೆ, ಅವನು ಬಿಡಿಸಿ ಓದಿಬಿಟ್ರೆ 2 ಅಕ್ಷರ ಆಗ್ತದೆ. ಈಗ ನಮಗೆ ಉತ್ತರ ಸಿಕ್ಕಿತು ಅಂತಾರೆ ಗೋವಿಂದಾಚಾರ್ಯ. ಒಂದು ಪಾದದಲ್ಲಿ 2 ಒತ್ತಕ್ಷರಗಳಿವೆ, ಕಾಂಸ್ಯ ಮತ್ತು ಹಿರಣ್ಯ ಅಂತ. ಕಾಂಸ್ಯ ಸ್ಮಿತಾಂ ಹಿರಣ್ಯ ಪ್ರಾಕಾರಾಮ್ ಅಂತ. ಅಲ್ಲಿ ಕಾಂಸ್ಯ ಎಂಬಲ್ಲಿ ಕಾಮ್ 1 ಅಕ್ಷರ, ಸ್ಯ ಅಂತ 2 ಅಕ್ಷರ, ಎರಡನೇ ಅಕ್ಷರ. 0 ಅಂತ ಅನ್ನೋದು ಪರಿಗಣಿತ ಆಗೋದಿಲ್ಲ, ನಡುವಿನ ಅನುಸ್ವಾರ ಪರಿಗಣಿತ ಆಗೋದಿಲ್ಲ. ಅದೇನೇ ಇರಲಿ, ಕಾಂಸ್ಯ ಅಂತ 2 ಅಕ್ಷರ ಇದೆಯಲ್ಲ, ಅದನ್ನ 3 ಅಕ್ಷರವಾಗಿ ತಗೊಳ್ಬೇಕು. ಕಾಂಸೀಯ ಸ್ಯ ಅನ್ನೋದು, ನಾನು ಇದನ್ನು ಸ್ವಲ್ಪ ವಿವರಿಸ್ತೇನೆ. ಗೋವಿಂದಾಚಾರ್ಯ ಇಲ್ಲಿ ಹೇಳದೇ ಇದ್ದದನ್ನ ನಾವು ತಿಳ್ಕೊಳ್ಬೇಕಾದ್ದನ್ನ ವಿವರಿಸ್ತೇನೆ. ಸ್ಯ ಅಂತನ್ನುವಲ್ಲಿ ಸ ಮತ್ತು ಯಗಳ ಒತ್ತಕ್ಷರ ಇದೆ. ಇದು ಎಣಸಂಧಿ ನಿಯಮಗಳ ಪ್ರಕಾರ ಸಿ ಮತ್ತು ಅ ಇವೆರಡು ಸೇರಿಸಿದರೆ ಸ್ಯ ಆಗ್ತದೆ, ನಮ್ಗೆ ಗೊತ್ತಿದೆ. ಎಣಸಂಧಿಗಳನ್ನ ಅಭ್ಯಾಸ ಮಾಡಿದವರಿಗೆ ಅದು ಗೊತ್ತಿದೆ. ಈ ಸಿ ಮತ್ತು ಯವನ್ನ ನಾವು ತಿಳ್ಕೊಂಡ್ಬಿಟ್ರೆ ಕಾಂಸಿ ಯ ಅಂತ ಆಯ್ತು. ಮುಂದೆ 1 ಅಕ್ಷರ ಹೆಚ್ಚಾಗಿ ನಮಗೆ ಸಿಕ್ತು. ಮುಂದೆ ಹಿರಣ್ಯ ಅಂತ ಏನಕ್ಕೆ 3 ಅಕ್ಷರದ ಪದ ಇದೆ, ಅದನ್ನ 4 ಅಕ್ಷರವಾಗಿ ಓದಬೇಕು, ಹಿರಣೀಯ ಅಂತ. ಈಗ ಈ ಗಾಯತ್ರಿ ಮಂತ್ರದಲ್ಲಿ ವರೇಣ್ಯ ಅಂತಿದೆ, ಅದನ್ನ ವರೇಣೀಯ, ವರೇಣ್ಯ ಅಂದ್ರೆ 3 ಅಕ್ಷರ, ವರೇಣೀಯ ಅಂತ 4 ಅಕ್ಷರವಾಗಿ ಓದಿದಂತೆ ಆಗ ಅದರಲ್ಲಿ 24 ಅಕ್ಷರಗಳು ಆಗ್ತವೆ. 24 ಅಕ್ಷರ ಗಾಯತ್ರಿ ಅಂತಿದೆಯಲ್ಲ, ಗಾಯತ್ರಿಯಲ್ಲಿ 24 ಅಕ್ಷರ ಆಗಬೇಕಾದ್ರೆ ಹಾಗೆ ಮಾಡಬೇಕು. ಅದನ್ನ ಹಿಂದೆ ನಾವು ನೋಡಿದ್ದೇವೆ ಸಂಧ್ಯಾವಂದನಗಳನ್ನು ನೋಡುವಾಗ. ಹೀಗೆ ವರೇಣೀಯ ಅಂತ 4 ಅಕ್ಷರವಾಗಿ ಅದನ್ನು ಓದಬಹುದು. ಮತ್ತೆ ಇದನ್ನೂ ಗೊತ್ತಿದೆ ಪ್ರಸಿದ್ಧವಾಗಿ ಎಲ್ರಿಗೂ ಕೂಡ, ತ್ರ್ಯಂಬಕ 3 ಕಣ್ಗಳಿದ್ದವನು ಅಂತ. ತ್ರಿಯಂಬಕಂ ಯಜಾಮಹೇ ಅಂತ ಓದಿದ್ರೆ ಇದು ಅನುಷ್ಠುಪ್ ಛಂದಸ್ಸು ಆಗ್ತದೆ. ತ್ರಿಯಂಬಕಂ 4 ಅಕ್ಷರಗಳಾಗ್ತವೆ. ಯಜಾಮಹೇ ಅವು 4 ಅಕ್ಷರ. ಆ ಅನುಷ್ಠುಪಿನ ಒಂದು ಛಂದಸ್ಸಿನಲ್ಲಿ 4 ಅಕ್ಷರಗಳು ಹೀಗೆ ಹೊಂದಾಣಿಕೆ ಕಾಣ್ತವೆ. ಹೀಗೆ
ತ್ರ್ಯಂಬಕ ಇದ್ದದನ್ನ ತ್ರಿಯಂಬಕ ಅಂತ ಓದಿದಂತೆ, ವರೇಣ್ಯ ಅಂತಿದ್ದದನ್ನ ವರೇಣೀಯ ಅಂತ ಓದಿದಂತೆ, ಸ್ವಹ ಇದ್ದದನ್ನ ಸುವಹ ಭೂರ್ಭುವಃ ಸುವಹ ಅಂತ ಓದಿದಂತೆ, ಇಲ್ಲೂ ಕೂಡ ಕಾಂಸ್ಯ ಅಲ್ಲ ಕಾಂಸೀಯ ಸ್ಮಿತಾಂ ಅಂತ ಓದಬಹುದು ಅಂತಾರೆ. ಹಾಗೆ ಹಿರಣ್ಯ ಪ್ರಾಕಾರಾಂ. ಮತ್ತೆ ಎರಡನೇ ಪಾದದಲ್ಲಿ ಆರ್ದ್ರಾಂ ಅಂತಿದೆಯಲ್ಲ, ಅದು ಎರಡು ಅಕ್ಷರ ನಮಗೆಲ್ಲ ಗೊತ್ತಿರುವಂತೆ, ಆ ಮತ್ತು ರುದ್ರ. ಅದನ್ನ 3 ಅಕ್ಷರವಾಗಿ ಓದಬೇಕು, ಆರ್ ದ್ರ ಅಂತ. ಆರ್ ದ್ರ ಅಂತ ಹೀಗೆ 3 ಅಕ್ಷರವಾಗಿ ಓದಬೇಕು. ಇದನ್ನೇ ಕನ್ನಡದಲ್ಲಿ ಆರಿದ್ರ ನಕ್ಷತ್ರ ಅಂತ ಹೀಗೆಲ್ಲ ಕನ್ನಡದಲ್ಲಿ ಹೇಳ್ತಾರೆ. ಅದನ್ನ ಗೋವಿಂದಾಚಾರ್ಯರು ಕನ್ನಡದಲ್ಲಿ ನಾವು ಹೇಳ್ತೀವಿ ಅನ್ನೋದನ್ನ ನೆನಪಿಸ್ತಾರೆ. ಹರ್ಷವೇ ಹರುಷ ಅಂತ ಹೇಳಲ್ಪಡ್ತದೆ ಕನ್ನಡದಲ್ಲಿ. ಇದು ಗೊತ್ತಿದೆ ನಮಗೆಲ್ಲರಿಗೂ. ಇದು ಕನ್ನಡ ಓದೋರ್ಗೂ ಗೊತ್ತಿದೆ, ಕೇವಲ ಸಂಸ್ಕೃತ ಪಂಡಿತರಿಗೇನಲ್ಲ. ವರ್ಷ ವರುಷ ಅಂತ ಹೀಗೆ 11 ಅಕ್ಷರದ ಬದಲು 12 ಅಕ್ಷರ ಈಗ ನಮಗೆ ಹೊಂದುತ್ತವೆ. ಆರ್ದ್ರಾಮ್ ಅಂತ ಹೇಳಬಾರ್ದು, ಆರ್ದ್ರಾಮ್ ಅಂತ ಬಿಡಿಸಿ ಓದಬೇಕು. ತೃಪ್ತಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಅಂತ ಓದಬಹುದು. ಈಗಿದು 40 ಅಕ್ಷರಗಳನ್ನು ಒಳಗೊಂಡಂತಹ ಪ್ರಸ್ತಾರ ಪಂಕ್ತಿ ಆಗಬಹುದು. ಮೂಲತಃ 37 ಅಕ್ಷರಗಳಿದ್ದವು. ಅವನ್ನು ನಾವು 40 ಆಗಿ ಮಾಡ್ಕೊಂಡೆವು. ಕಾಂಸ್ಯ ಎಂಬಲ್ಲಿ ಕಾಂಸೀಯ ಅಂತ ಮಾಡ್ಕೊಂಡೆವು. ಮತ್ತೆ ಹಿರಣ್ಯ ಎಂಬಲ್ಲಿ ಹಿರಣೀಯ ಅಂತ ಒಂದು ಅಕ್ಷರ ಹೆಚ್ಚು ಮಾಡ್ಕೊಂಡೆವು. ಆರ್ದ್ರ ಎಂಬಲ್ಲಿ ಆರ್ದ್ರ ಅಂತ ಮತ್ತೊಂದು ಅಕ್ಷರ ಮಾಡ್ಕೊಂಡೆವು. 37 ಪ್ಲಸ್ 3 ಒಟ್ಟು 40 ಅಕ್ಷರಗಳಾದವು. ಇದು ಪ್ರಸ್ತಾರ ಪಂಕ್ತಿ ಆಗಲಿಕ್ಕೆ ತೊಂದರೆ ಇಲ್ಲ ಈ ದೃಷ್ಟಿಯಿಂದ. ಈ 4ನೇ ಮಂತ್ರ ಇದಿಷ್ಟು ಈ ಮಂತ್ರದ ಬಗ್ಗೆ ಆಯಿತು. ಮುಂದೆ ಇನ್ನೊಂದು ಮಂತ್ರದ ಬಗ್ಗೆ ನಾಳೆ ದಿವಸ ಛಂದಸ್ಸನ್ನು ನೋಡೋಣ.